ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮುಟ್ಟೆ ಉರಳೇ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಅಡಗಿಕೊಳ್ಳಿ ಕುಯಾ. ದೊಡ್ಡಪ್ಪನ ದೊಡ್ಡ ಮನೆ ಹೆಬ್ಬಾಗಿಲಿನ ದಡೂರ್ತಿ ಕಂಬಕ್ಕೆ ಆನಿಕೊಂಡು ಕಣ್ಣು ಮುಚ್ಚಿ ಬಾಲ್ಯದ 8 ವರ್ಷದ ನಾನು ರಾಗವಾಗಿ ಹಾಡುತ್ತಾ ಅಕ್ಕಂದಿರೊಂದಿಗೆ ಬಳಗದ ಮಕ್ಕಳೊಂದಿಗೆ ಕಣ್ಣು ಮುಚ್ಚಾಲೆ ಆಡುತ್ತಿದ್ದ ನೆನಪು ದುತ್ತೆಂದು ಕಣ್ಣ ಮುಂದೆ ಬಂದಂತಾಯಿತು. ಮಧುರವಾದ ಸಿಹಿ ನೆನಪು. ದೊಡ್ಡಪ್ಪಯ್ಯನ ದೊಡ್ಡ ಮನೆ ನನ್ನ ನೆನಪಿನ ನಿಧಿ. ನೋಡಿದೊಡನೆ ಕೈ ಎತ್ತಿ ಮುಗಿಯಬೇಕು ಎನ್ನುವ ಧೀಮಂತ ವ್ಯಕ್ತಿತ್ವದ ನನ್ನ ಜೀವನದಲ್ಲಿ ನಾನೋಡಿದ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ನನ್ನ ಪ್ರೀತಿಯ ದೊಡ್ಡಪ್ಪ ಶಿವರಾಮ ಭಟ್. ಕರಾವಳಿ ದಕ್ಷಿಣ ಕನ್ನಡದ ಒಂದು ಪುಟ್ಟ ಸುಂದರ ಹಳ್ಳಿ ಉಪ್ಪೂರಿನಲ್ಲಿ ಪುಟ್ಟ ಅರಮನೆಯಂಥ ಮನೆಯಲ್ಲಿ ಹುಟ್ಟಿ ಬೆಳೆದು 10 ವರ್ಷಕ್ಕೆ ಅಪ್ಪನನ್ನು ಕಳೆದುಕೊಂಡು ಸಂಸಾರದ ನೊಗಕ್ಕೆ ಹೆಗಲು ಕೊಟ್ಟ ಧೈರ್ಯಶಾಲಿ ಬಾಲಕ ಮುಂದೊಂದು ದಿನ ಊರಿಗೇ ನ್ಯಾಯ ಒದಗಿಸುವಷ್ಟು ಗೌರವಾನ್ವಿತ ವ್ಯಕ್ತಿಯಾಗಿ ಶ್ರೇಯಸ್ಸು ಪಡೆದ ನನ್ನ ದೊಡ್ಡಪ್ಪ. ತಾನು ಹುಟ್ಟಿ ಬೆಳೆದ 350 ವರ್ಷ ಹಳೆಯದಾದ ಪಾರಂಪರಾಗತವಾಗಿ ಬಂದ ಮನೆಯನ್ನು ತನ್ನ ಕೈಲಾದಷ್ಟು ಜತನ ಮಾಡಿಕೊಂಡು ಬಂದ ಅತಿಥಿಗಳಿಗೆ ವಾರಾಂತದ ಶಿಕ್ಷಕರಿಂದ ಹಿಡಿದು ವಿಧವೆ ಅಭಾಗತರಿಗೆ ನಿರಂತರವಾಗಿ ಆತಿಥ್ಯ ನೀಡಿದ ಧರ್ಮಾರ್ಥನಾಗಿ ಮನೆತನದ ಪಾಲಿಗೆ ಬಂದ ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಶಾಲೆಯ ಮೆಟ್ಟಲೇರದೆ ತಾನಾಗಿ ಕಲಿತು ಜ್ಞಾನ ಸಂಪಾದಿಸಿದ ಸತ್ಯದ ದಾರಿಯಲ್ಲಿ ನಡೆದ ಅಪರೂಪದ ವ್ಯಕ್ತಿ ದೊಡ್ಡಪ್ಪ. ಇಂಥ ಅಪೂರ್ವ ವ್ಯಕ್ತಿ ಬಾಳಿ ಬದುಕಿದ ದೊಡ್ಡ ಮನೆ ನನ್ನ ಇಂದಿನ ಚಿತ್ರಲೇಖನ. ನನ್ನ ಬಾಲ್ಯದ ಅತ್ಯಂತ ಸಿಹಿ ನೆನಪುಗಳ ಬುತ್ತಿ ಈ ಚಿತ್ರಲೇಖನದೊಂದಿಗೆ ತನ್ನಿಂದ ತಾನೇ ಬಿಚ್ಚಿಕೊಳ್ಳುತ್ತಿದೆ. ಭಾವನೆಗಳ ಮಹಾಪುರ ಹರಿಯುತ್ತಿದೆ. ಈ ಬರಹದೊಂದಿಗೆ ಮನೆಯ ಪ್ರತಿಯೊಂದು ಭಾಗದ ಪರಿಚಯ ಮಾಡುತ್ತಾ ಮೊದಲಿಗೆ ಹೆಬ್ಬಾಗಿಲಿನ ಬಗ್ಗೆ ಹೇಳುವೆ. ಕೋಟೆಯಂತಹ ದೊಡ್ಡ ಮನೆ 3 ಹೆಬ್ಬಾಗಿಲಿನಿಂದ ಕೂಡಿತ್ತು. ಮುಖ್ಯ ಹೆಬ್ಬಾಗಿಲು ವಿಶಾಲವಾದ ಜಗುಲಿ ಕಂಬಗಳಿಂದ ರಚಿಸಲ್ಪಟ್ಟು ಆಕರ್ಷಕ ಮುಂಬಾಗಿಲು. ಅಲ್ಲಿನ ಬಾಲ್ಯದ ನೆನಪು ಜೊಂಪೆ ಜೊಂಪೆಯಾಗಿ ಮನಪಟಲದಲ್ಲಿ ಇಣುಕುತ್ತಿತ್ತು. ನಾವು ಚಿಕ್ಕ ಮಕ್ಕಳು ನಮ್ಮ ಹೆಚ್ಚಿನ ಸಮಯವನ್ನು ಹೆಬ್ಬಾಗಿಲಿನಲ್ಲೇ ಕಳೆಯುತ್ತಿತ್ತು. ಹೆಬ್ಬಾಗಿಲಿನ ಮುಂದೆ ವಿಶಾಲವಾದ ಭತ್ತದ ಗದ್ದೆ ತೆರೆದುಕೊಳ್ಳುತ್ತಿತ್ತು. ಅದೆಷ್ಟೋ ಸಲ ಯಕ್ಷಗಾನ ಬಾಗಿಲು ಗದ್ದೆಯಲ್ಲಿ ಪ್ರದರ್ಶಿಸಲ್ಪಡುತ್ತಿತ್ತು. ಮನೆಯವರೆಲ್ಲ ಇದೇ ಹೆಬ್ಬಾಗಿಲಿನಲ್ಲಿ ಕುಳಿತು ಆನಂದಿಸುತ್ತಿದ್ದರು ಯಕ್ಷಗಾನದ ಯಕ್ಷಲೋಕವನ್ನು. ಹೆಬ್ಬಾಗಿಲು ಮಕ್ಕಳಿಗೆ ಆಟಕ್ಕೆ ಆಕರ್ಷಣೆಯಾದರೆ ಯಾತ್ರಿಕರಿಗೆ, ದಾರಿ ಹೋಕರಿಗೆ, ಕೃಷಿಕರಿಗೆ ವಿಶ್ರಾಂತಿಯ ಜಾಗ. ಅದೆಷ್ಟೋ ಜನ ಇದೇ ಹೆಬ್ಬಾಗಿಲಿನ ತಂಪಿನಲ್ಲಿ ನೆಮ್ಮದಿಯ ವಿಶ್ರಾಂತಿ ಪಡೆದದ್ದುಂಟು. ಕಣ್ಣು ಮುಚ್ಚಾಲೆ ಆಟ, ಟೊಂಕದಾಟ, ಚೆನ್ನೆಮನೆ ಆಟ, ಗಜಗದ ಆಟ, ಕವಡೆ ಆಟ ಆಡಿದ ಇದೇ ಹೆಬ್ಬಾಗಿಲು ಬಾಲ್ಯದ ನನ್ನ ಸಿಹಿ ನೆನಪಿನಲ್ಲಿ ಅಚ್ಚೊತ್ತಿದೆ. ಇನ್ನು ಚಾವಡಿ. ಚಿತ್ರದಲ್ಲಿರುವಂತೆ ವಿಶಾಲವಾದ ಚಾವಡಿ, ಕಲಾತ್ಮಕ ಕಂಬ, ಮರದ ಅಬ್ಬರದ ಮುಚ್ಚಿಗೆ, ಲೆಕ್ಕಪತ್ರವನ್ನು ಜತನವಾಗಿ ದೊಡ್ಡಪ್ಪ ಇಡುತ್ತಿದ್ದ ಮರದ ಮೇಜು, ಆಕರ್ಷಕ ಕುರ್ಚಿ, ಜಂತಿಯಲ್ಲಿರುತ್ತಿದ್ದ ಮರದ ಮುಖದ ಜಿಂಕೆ ಕೊಂಬು, ಚಾವಡಿಯ ಮಗ್ಗುಲಲ್ಲಿ ಅಕ್ಕಿ ತುಂಬಿರುತ್ತಿದ್ದ ಪತ್ತಾಸು. ಊರ ಜನರಿಗೆ ನ್ಯಾಯ ಒದಗಿಸುತ್ತಿದ್ದ ದೊಡ್ಡಪ್ಪ ಗಂಭೀರವಾಗಿ ದೀರ್ಘಾಲೋಚಿಸುತ್ತಾ ಕುಳಿತಿರುವ ಭಂಗಿ ಇವತ್ತಿಗೂ ನನ್ನ ನೆನಪಲ್ಲಿ ಜೀವಂತ. ಇನ್ನು ವಂಕದ ಕೋಣೆ, ವಂಕದ ಬಾಗಿಲು. ಚಾವಡಿಯಿಂದ ವಂಕದ ಕೋಣೆಗೆ ತೆರೆದುಕೊಳ್ಳುತ್ತಿದ್ದ 1/2 ಅಡಿ ದಪ್ಪನೆಯ ಬಾಗಿಲು. ಮರದ ಕೋಣೆ ತಲೆ ತಗ್ಗಿಸಿ ಪ್ರವೇಶಿಸಬೇಕಿತ್ತು. ಒಳಗೆ ಚೌಕಾಕಾರದ ಕತ್ತಲೆಯ ವಂಕದ ಕೋಣೆ. ಹಾಗೆ ಉಪ್ಪರಿಗೆ. ವಂಕದ ಕೋಣೆಯಿಂದ ಉಪ್ಪರಿಗೆ ಮೆಟ್ಟಿಲು ತೆರೆದುಕೊಳ್ಳುತ್ತಿತ್ತು. ವಿಶಾಲವಾದ ಉಪ್ಪರಿಗೆ ಏರುತ್ತಲೇ ಕಾಣುವ ಜಗುಲಿ. ಜಗುಲಿಯಿಂದ ಒಂದು ವಿಶಾಲ ಕಿಟಕಿ ಅಂಗಳಕ್ಕೆ ತೆರೆದುಕೊಂಡಿತ್ತು. ನಾವು ಮಕ್ಕಳೆಲ್ಲ ಜಗುಲಿಯಲ್ಲಿ ಕುಳಿತು ಕುಚುಕುಚು ಎಂದು ಹರಟೆ ಕತೆ ಕೊಚ್ಚುತ್ತಿದ್ದ ಖುಷಿಯ ಜಗುಲಿ. ಹಳೆ ಪಾತ್ರೆ ಪಗಡಿ ಸಂಗ್ರಹಿಸುವ ಕೋಣೆ. ಮುಂದೆ ಉಪ್ಪರಿಗೆ ಕಡಗಟ್ಟು,
ಉದ್ದನೆಯ ಸಜ್ಜೆ ಅಥವಾ ಬಾಲ್ಕನಿಯಂತಹ ಕಲಾತ್ಮಕ ಮುಂಗಟ್ಟು. ಅಲ್ಲಿ ನಿಂತರೆ ಮನೆಯ ಹಿಂಬದಿಯ ಹೆಬ್ಬಾಗಿಲು ಕಾಣಬಹುದು. ಉಪ್ಪರಿಗೆಯ ಮೂಲೆಯಲ್ಲೊಂದು ಹೊಗೆ ಅಟ್ಟ. ಉಪ್ಪಿನಕಾಯಿ, ಬೆಲ್ಲ, ತುಪ್ಪದ ಸಂಗ್ರಹ ಇರುತ್ತಿತ್ತು. ಅಲ್ಲಿ ಬೆಲ್ಲ ಕದ್ದು ತಿಂದ ಅನುಭವ ಇನ್ನೂ ಹಸಿ ಹಸಿ. ನಾಲಿಗೆಯಲ್ಲಿ ಬೆಲ್ಲದ ಸಿಹಿ ಸಿಹಿ. ಪಡಸಾಲೆ, ವಂಕದ ಕೋಣೆಯ ಮಗುಲಿಗೆ ತಂಪಿನ ಪಡಸಾಲೆ. ವರುಷದ 365 ದಿನವೂ ತಂಪಾದ ವಾತಾವರಣ, ಮರದ ದಪ್ಪನೆಯ ಮುಚ್ಚಿಗೆ, ಮಗ್ಗುಲಲ್ಲಿ ದೊಡ್ಡಪ್ಪ ಮಲಗುತ್ತಿದ್ದ ಜಗುಲಿ ಪಕ್ಕದಲ್ಲಿ ಮರದ ಪಿಟಾರಿ, ಚಿನ್ನ ಸೀರೆ ಸಂಗ್ರಹಿಸುತ್ತಿದ್ದ ಪೆಟ್ಟಿಗೆ. ಅಲ್ಲಿಯೇ ದೇವರ ಕೋಣೆಯೂ ಇತ್ತು. ಪಡಸಾಲೆಗೆ ತಾಗಿದಂತೆ ದೇವರ ಮನೆ, ದೇವರ ಪೀಠದಲ್ಲಿ ಸಾಲಿಗ್ರಾಮ, ದೇವರ ಮೂರ್ತಿಗಳು. ದೊಡ್ಡಪ್ಪ ಅತ್ಯಂತ ಭಯಭಕ್ತಿಯಿಂದ ಪೂಜಿಸುತ್ತಿದ್ದುದು ನಾವೆಲ್ಲರೂ ಸುತ್ತಲೂ ನಿಂತು ನೋಡುತ್ತಿದ್ದೆವು. ದೇವರ ಕೋಣೆಯ ಜಾಲರಿ ಬಾಗಿಲು ಬಲು ಆಕರ್ಷಕ. 2 ಬದಿಯಿಂದ ಪೂಜೆ ನೋಡಲು ಅವಕಾಶ. ಅಕ್ಕಿ ಕೋಣೆ, ಪಡಸಾಲೆಗೆ ತಾಗಿ ಒಂದು ಕತ್ತಲೆ ಕೋಣೆ. ಅಕ್ಕಿ ಮುಡಿ ಸಂಗ್ರಹಿಸಲು ಉಪಯೋಗಿಸುತ್ತಿದ್ದರು. ಗಾಳಿ ಆಡದ ಆ ಕೋಣೆ ಹೊಕ್ಕಿದೊಡನೆ ಅಕ್ಕಿಯ ಘಮ ಮೂಗಿಗೆ ಅಡರುತ್ತಿತ್ತು. ಮಜ್ಜಿಗೆ ಕೋಣೆ, ದೇವರ ಮನೆ ಮಗ್ಗುಲಿಗೆ ಮಜ್ಜಿಗೆ ಕಡೆಯಲು ಒಂದು ಉದ್ದನೆಯ ಕೋಣೆ. ಮಜ್ಜಿಗೆ ಕಡಗೋಲಿಂದ ದಾರ್ ಬೂರ್ ಅಂತ ದೊಡ್ಡಮ್ಮ ಕಡೆಯುತ್ತಿದ್ದರು. ಹಳೆ ಪದ ಗುನುಗುತ್ತಿದ್ದುದು ಎಲ್ಲ ನೆನಪು. ಇರುವೆ ಬಾರದಂತೆ ಮಾಡಿಂದ ದಾರದ ಗುಚ್ಚಲ್ಲಿ, ಅಂದರೆ ಸಿಕ್ಕದಲ್ಲಿ ಮಜ್ಜಿಗೆ ಇಡಲಾಗುತ್ತಿತ್ತು. ಜೇನುತುಪ್ಪ, ಒಣಹಣ್ಣು ಹಾಗೂ ಹಪ್ಪಳ ಶೆಂಡಿಗೆಯ ಸಂಗ್ರಹ ಈ ಕೋಣೆಯಲ್ಲಿ. ಅಡಿಗೆ ಮನೆ, ವಿಶಾಲವಾದ ಅಡಿಗೆ ಮನೆ. 20-25 ಜನ ಕುಳಿತು ಊಟ ಮಾಡಬಹುದಾದ ಅಡಿಗೆ ಮನೆ. ಅಡಿಗೆ ಮನೆಯ ಕಿಟಕಿ ನನ್ನ ಅತ್ಯಂತ ಇಷ್ಟದ ಜಾಗ. ಆ ಕಿಟಕಿಯ ದಂಡೆಯಲ್ಲಿ ಕುಳಿತು ದೊಡ್ಡಪ್ಪ ದೊಡ್ಡಮ್ಮ ನನ್ನ ಸೋದರ ಸಂಬಂಧಿಗಳೊಂದಿಗೆ ಪಟ್ಟಾಂಗ ಮಾಡುತ್ತಿದ್ದುದು ಇಂದು ನಿನ್ನೆಯಂತಿದೆ. ರಾತ್ರಿ ಚಿಮಿಣಿ ದೀಪದ ಅಡಿಯಲ್ಲಿ ಬೆಳಿಗ್ಗೆ ಇಡೀ ಕಷ್ಟಪಟ್ಟು ಕೆಲಸ ಮಾಡಿ ಸೋತ ಕಾಲಿಗೆ ಎಣ್ಣೆ ಹಚ್ಚಿಕೊಳ್ಳುತ್ತಿದ್ದ ದೊಡ್ಡಪ್ಪ ಸುತ್ತಲೂ ನಾವು ಕುಳಿತುಕೊಂಡು ನೋಡುತ್ತಿದ್ದೆವು. ಉಪ್ಪಿನ ಕೋಣೆ, ಅಡಿಗೆ ಮನೆ ಮಗ್ಗುಲಲ್ಲೇ ಒಂದು ಚಿಕ್ಕ ಉಪ್ಪಿನ ಕೋಣೆ. ಅದೆಷ್ಟು ಆಪ್ತವಾಗಿತ್ತೆಂದರೆ ನಾನು, ನನ್ನ ಅಕ್ಕ, ನನ್ನ ಸೋದರ ಸಂಬಂಧಿ ಅಣ್ಣ ಅಲ್ಲಿ ಅದೆಷ್ಟು ಆಟ ಆಡಿದ್ದೆವು. ಎಲ್ಲ ಕನಸಿನಂತಿದೆ. ಬಡ ಚಾವಡಿ, ಅಡಿಗೆ ಮನೆ ಇನ್ನೊಂದು ಮಗ್ಗಲಲ್ಲಿ ಉದ್ದನೆಯ ಚಾವಡಿಯಂತೆ ವಿಶೇಷ ಸಂದರ್ಭದಲ್ಲಿ ಊಟ ಬಡಿಸಲು, ಅಡಿಗೆ ಮಾಡಲು ಉಪಯೋಗಿಸುತ್ತಿದ್ದರು. ಚಾವುಡಿ ಮಗ್ಗುಲಿಗೆ ಜಗುಲಿ ಪಕ್ಕದಲ್ಲೇ ಇನ್ನೊಂದು ಹೆಬ್ಬಾಗಿಲು. ಹಾಗೆ ಮುಂದೆ ಹೊರೆದರೆ ಹಟ್ಟಿ, ಬಾವಿಕಟ್ಟೆ. ಜಗುಲಿಯಿಂದ ಇಳಿದು ಅಂಗಳ ದಾಟಿದರೆ ಹಟ್ಟಿ, ಅವಲಕ್ಕಿ ಕುಟ್ಟುವ ಜಾಗ, ಬಾವಿಕಟ್ಟೆ, ಬಚ್ಚಲು ಇತ್ಯಾದಿ. ಹೆಬ್ಬಾಗಿಲ ಹೊರಗೂ ಇನ್ನೊಂದು ಬಾವಿ, ವಿಶಾಲವಾದ ತೋಟ, ತರತರಹದ ಹಣ್ಣಿನ ಮರಗಳು ದೊಡ್ಡ ಮನೆಯ ವೈಭವ ಸಾರುತ್ತಿದ್ದವು. ದೊಡ್ಡ ಮನೆಯ ಲಕ್ಷಣಕ್ಕೆ ಇಂಬು ಕೊಡುವಂತೆ ಅಂಗಳದಲ್ಲಿ ಸಿರಿತನದ ಸಿರಿಯಂತೆ ಭತ್ತವನ್ನು ತುಂಬಿಕೊಂಡ ಭತ್ತದ ತಿರಿಗಳೆರಡು ತಲೆ ಎತ್ತಿ ನಿಂತಿರುತ್ತಿತ್ತು. ದೊಡ್ಡ ಕೊಪ್ಪರಿಗೆಯಲ್ಲಿ ಭತ್ತ ಬೇಯಿಸುವುದು ನಡೆದೇ ಇತ್ತು. ಮನೆಯ ಮಗ್ಗುಲಿಗೆ ನಿಂತ ಭಾರೀ ಎತ್ತಿನ ಗಾಡಿ ಎಲ್ಲವೂ ಅಂದಿನ ವೈಭವದ ಪ್ರತೀಕ. ನಮ್ಮ ಹೆಮ್ಮೆಯ ದೊಡ್ಡಪ್ಪನ ದೊಡ್ಡ ಮನೆ ನನ್ನ ನೆನಪಿನ ನಿಧಿಯಾಗಿ ಶಾಶ್ವತವಾಗಿ ಉಳಿಯಲಿದೆ.